ನೆಕ್ಸ್ಟ್ ವೃಷಭ ರಾಶಿಯವರನ್ನ ನೋಡೋದಾದ್ರೆ ಹೇಗಿರುತ್ತೆ ಅಂತ. ವೃಷಭ ರಾಶಿಯವರಿಗೂ ನಾವು ರೆಗ್ಯುಲರ್ ಆಗಿ ತೆಗೆದ ಹಾಗೆ 3 ಕಾರ್ಡ್ಗಳನ್ನು ತೆಗೆಯೋಣ. ಮೇಷರಾಶಿಯವರದಾದ ನಂತರ ವೃಷಭ ರಾಶಿಯವರ ಆರೋಗ್ಯ ಹೇಗಿರುತ್ತೆ, ಕುಟುಂಬ ಜೀವನ ಹೇಗಿರುತ್ತೆ, ಹಾಗೆಯೇ ಅವರ ಹಣಕಾಸಿನ ವಿಚಾರ, ಜಾಬ್ ವಿಚಾರದಲ್ಲಿ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಸೊ ಇದು ನೈಟ್ ಆಫ್ ಸ್ವಾರ್ಡ್ಸ್ ಅನ್ನುವಂಥ ಕಾರ್ಡ್ ಬಂದಿದೆ. ಸೊ ಇದು ನಿಮಗೆ ಸ್ವಲ್ಪ ಸ್ಟ್ರಗಲ್ಸ್ ತೋರಿಸ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ. ಅನ್ವಾಂಟೆಡ್ ಆದಂತಹ ಕೆಲಸಗಳಿಗೆ ಕೈ ಹಾಕಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಬರೆಸ್ಕೊಳ್ಳೋದಕ್ಕೆ ತೊಂದರೆಗಳನ್ನು ಅನುಭವಿಸೋದಕ್ಕೆ ಚಾನ್ಸ್ ಇರುತ್ತೆ. ಸೊ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅಲ್ಲಿ ನಿಮ್ಮ ಎಷ್ಟು ಪರಿಶ್ರಮ ಬೇಕು, ಎಲ್ಲಿ ಹೋಗ್ತೀರಾ, ಅನವಶ್ಯಕವಾಗಿ ಮಳೆಯಲ್ಲಿ ನೆಂದುಬಿಟ್ಟು ನೆಗಡಿ ಕೆಮ್ಮು ಬರೆಸ್ಕೊಂಡು ಒದ್ದಾಡೋದು, ಈ ಥರದ ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗೋದಕ್ಕೆ ಅವಕಾಶ ಇರುತ್ತೆ. ಓಕೆ. ಸೊ ಕುಟುಂಬ ಜೀವನ, ರಿಲೇಷನ್ಶಿಪ್ ಅಂತ ಬಂದಾಗ ಹೇಗಿರುತ್ತೆ? ಕುಟುಂಬ ಜೀವನ ಅಂತ ಬಂದಾಗ ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ಸ್ತ್ರೀ ಯಾರಿದ್ದಾರೆ ಅವರು ನಿಮ್ಮ ಫ್ಯಾಮಿಲಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಅವರಿಂದ ನಿಮ್ಮ ಅವರ ನಡುವೆ ಅಥವಾ ನಿಮ್ಮ ತಾಯಿಯ ನಡುವೆ, ನಿಮ್ಮ ಮಕ್ಕಳ ನಡುವೆ ಏನೇ ಮನಸ್ತಾಪ ಬಂದ್ರೂ ಈ ವಾರದಲ್ಲಿ ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಗಳು ಯಾರೋ ಒಬ್ಬರು ಅದನ್ನು ರಿಸಾಲ್ವ್ ಮಾಡಿ ನಿಮಗೆ ಪೂರ್ತಿ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಹೇಳ್ಬೋದು. ವಂಡರ್ಫುಲ್. ಸೊ ನೆಕ್ಸ್ಟ್ ಈಗ ಹಣಕಾಸು ಅಂತ ಬಂದರೆ, ಜಾಬ್ ರಿಲೇಟೆಡ್ ಅಂತ ಬಂದಾಗ ಹೇಗಿದೆ? ಜಾಬ್ ರಿಲೇಟೆಡ್ ಮತ್ತು ಹಣಕಾಸು ಅಂತ ಬಂದಾಗ ತುಂಬ ಸ್ಟ್ರಗಲ್ಸ್ ತೋರಿಸ್ತಾ ಇದೆ. ಜಾಬ್ ವಿಚಾರದಲ್ಲಿ ತುಂಬ ಹೊಡೆದಾಟವಿದೆ ಈ ಸಮಯದಲ್ಲಿ. ಹಾಗೆಯೇ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಹಣಕಾಸನ್ನು ಅನವಶ್ಯಕವಾಗಿ ವ್ಯಯಿಸುವಂಥದ್ದು, ಯಾರಿಗೋ ಒಬ್ಬರಿಗೆ ಕೊಟ್ಬಿಟ್ಟು ಅಲ್ಲಿ ಸಿಕ್ಕಾಕೊಳ್ಳೋ ಅಂಥದ್ದು, ಮತ್ತು ಹಿಂದೆ ತಿರುಗಿ ನೋಡಿದ್ರೆ ಅಯ್ಯೋ ನಾನು ಯಾಕೆ ಕೊಟ್ಟೆ ಅಂತ ಯೋಚನೆ ಆಗುತ್ತೆ. ಅಂಥ ಸಿಚುವೇಶನ್ ಹಣಕಾಸಿನ ವಿಚಾರದಲ್ಲಿ. ಜಾಬ್ ವಿಚಾರದಲ್ಲೂ ಅಷ್ಟೇ, ಜಾಬ್ ಸಿಕ್ಕಿದೆ, ಹೋಗಿಲ್ಲ, ಬಿಟ್ಟು ಬಂದುಬಿಟ್ಟಿದ್ದೀರಾ, ಮತ್ತು ನಾನು ಅಯ್ಯೋ ಆ ಜಾಬ್ ಬಿಡಬಾರ್ದಿತ್ತು ಅಂತ ಹಿಂದೆ ತಿರುಗಿ ನೋಡ್ತೀರಾ. ಬಟ್ ಅದು ಕೆಲಸ ಮುಗಿದೋಗಿದೆ, ಬಟ್ ನಿಮ್ಗೆ ಆಪರ್ಚುನಿಟಿ ಇಲ್ಲ ಅಂತ ಅಲ್ಲ. ಹಾಗಾಗಿ ಈ ವಾರ ಈ ಥರದೊಂದು ಕಾರ್ಡ್ ಬಂದಿರೋದ್ರಿಂದ ಯು ಶುಡ್ ಬಿ ಕೇರ್ಫುಲ್ ಆ್ಯಂಡ್ ಯು ಶುಡ್ ಟೇಕ್ ವೈಸ್ ಡಿಸಿಷನ್ಸ್ ಅಂತ. ಸ್ವಲ್ಪ ಡಿಸಿಷನ್ನ ತೊಗೊಳ್ಬೇಕಾದ್ರೆ ಯಾವುದಾದ್ರೂ ಕೆಲಸ, ಅದರಲ್ಲೂ ಏನು ಈ ರಾಶಿಯವರು ವೃಷಭ ರಾಶಿಯವರು ಏನಿದ್ದಾರೆ ಅವರು ಸ್ವಲ್ಪ ಕೇರ್ಫುಲ್ಲಾಗಿ ಡಿಸಿಷನ್ನ ತೊಗೊಳ್ಬೇಕಾಗತ್ತೆ. ಸೊ ಏನು ಇವ್ರಿಗೆ ಹಣಕಾಸು ಖರ್ಚಾಗದೇ ಇರೋ ಥರ ಲಕ್ಷ್ಮೀ ಆರಾಧನೆಯನ್ನು ಮಾಡ್ಕೊಳ್ಳೋದು, ಲಕ್ಷ್ಮೀನಾರಾಯಣ ಹೃದಯವನ್ನು ಕೇಳೋದು, ಕನಕಧಾರಾ ಸ್ತೋತ್ರವನ್ನು ಕೇಳಿ, ಪ್ರತಿದಿನ ಕನಕಧಾರಾ ಸ್ತೋತ್ರವನ್ನು ಕೇಳಿ. ಅದರಿಂದ ನಿಮಗೆ ಹೇಳ್ಕೊಳ್ಳಿ ಅಂತ ಅಂದರೆ ಇಟ್ ವಿಲ್ ಬಿ ಲಿಟಲ್ ಟಫ್, ಅಷ್ಟು ಈಸಿ ಇಲ್ಲ ಹೇಳ್ಕೊಳ್ಳೋದಕ್ಕೆ. ಸೊ ಕೇಳಿಸ್ಕೊಳ್ಳಿ ಅಟ್ಲೀಸ್ಟ್ ಅಂತ. ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ರೀತಿಯ ಪರಿಹಾರಗಳು ದೊರೀತವೆ. ಲಕ್ಷ್ಮೀ ಉಪಾಸನೆ ಇವ್ರಿಗೆ ಬೆಸ್ಟ್.